ಹಲೋ ಫ್ರೆಂಡ್ಸ್, ನಾವಿವತ್ತು ತುಂಬ ಕಾಮನ್ ಆದ ನ್ಯಾಚುರಲ್ ವೇರಿಯೇಷನ್ ಆಫ್ ಬಾಡಿ ಮೆಚುರಿಟಿ ಅಂತ ಅನ್ಬೋದು. ಅದು ಬೇರೆ ಯಾವುದೂ ಅಲ್ಲ, ಪೀರಿಯಡ್ಸ್, ಮೆನ್ಸ್ಟ್ರುಯೇಷನ್ ಸೈಕಲ್, ಕನ್ನಡದಲ್ಲಿ ಋತುಚಕ್ರ ಅಂತ ಕರಿತೀವಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ನಮ್ಮ ಜನಗಳಲ್ಲಿ ತುಂಬಾ ಮೂಢನಂಬಿಕೆ ಇದೆ. ಆ್ಯಂಡ್ ಈ ಥರದ ನ್ಯಾಚುರಲ್ ಕಂಟೆಂಟ್ ಬಗ್ಗೆ ಮಾತಾಡೋದಕ್ಕೆ ಆ್ಯಂಡ್ ತಿಳ್ಕೊಳ್ಳೋದಕ್ಕೆ ಸಮ್ ಪೀಪಲ್ ತುಂಬಾ ಹಿಂಜರಿತಾರೆ. ಬಟ್ ಅಬೌಟ್ ಮೆನ್ಸ್ಟ್ರುಯೇಷನ್ ಸೈಕಲ್ ನಾಟ್ ಓನ್ಲಿ ಗರ್ಲ್ಸ್, ಬಾಯ್ಸ್ ಕೂಡ ತಿಳ್ಕೋಬೇಕು. ಆ ಥರದ 10 ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಅದರಲ್ಲಿ ಕೆಲವೊಂದು ಕ್ರೂಯಲ್ ಅಂತಲೂ ಅನಿಸ್ಬೋದು. ಜೊತೆಗೆ 11ನೇ ಪಾಯಿಂಟ್ ಆಗಿ ಯಾಕೆ ಹುಡುಗಿರನ್ನ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಬಿಡಲ್ಲ ಅನ್ನೋದನ್ನ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಈ 10 ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಬರೋಣ. ಒಂದು ಹುಡುಗಿ ಆವ್ರೇಜ್ ಆಗಿ ಅವರ ಪೀರಿಯಡ್ಸ್ ಟೈಮಲ್ಲಿ 5 ಡೇಸ್ ತನಕ ಬ್ಲೀಡ್ ಆಗ್ತಾರೆ. ಆ 5 ದಿನಗಳಲ್ಲಿ ಅವ್ರಿಗೆ ಎಷ್ಟು ಬ್ಲೀಡ್ ಆಗ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಆದರೆ ಅವ್ರಿಗೆ ಬ್ಲೀಡ್ ಆಗೋದು ಆ 5 ದಿನಗಳಲ್ಲಿ ಜಸ್ಟ್ 1 ಕಪ್ ಅಥವಾ 1 ಸ್ಪೂನ್ ಅಷ್ಟು ಬ್ಲೀಡ್ ಅಷ್ಟೇ ಆಗುತ್ತೆ. ಇದರಿಂದ ಒಂದು ಕ್ವೆಶನ್ ಬರ್ಬೋದು, ಜಸ್ಟ್ 1 ಕಪ್ ಬ್ಲಡ್ಡು 5 ದಿನ ತನಕ ಫ್ಲೋ ಆಗುತ್ತಾ ಅಂತ. ಅದೇನೇ ಇಲ್ಲಿನ 2ನೇ ಪಾಯಿಂಟ್. ಏನಂದ್ರೆ ಬರೀ ಬ್ಲಡ್ ಮಾತ್ರ ಹೊರಗಡೆ ಬರೋದಿಲ್ಲ, ಮ್ಯೂಕಸ್ ಜೊತೆ ಟಿಶ್ಯೂ ಸೇರಿ ವೆಜೈನಾಯಿಂದ ಹೊರಗಡೆ ಬರುತ್ತೆ. ಯೂಟ್ರಸ್ ಅಲ್ಲಿ ಬೇಬಿ ಬಿಲ್ಡ್ ಆಗೋದಕ್ಕೋಸ್ಕರ ಪ್ರಿಪೇರ್ ಆಗಿರುತ್ತಲ್ಲ, ಅಲ್ಲಿರುವಂಥ ಟಿಶ್ಯೂಸ್ ಎಲ್ಲ ವೇಸ್ಟ್ ಆಗಿ ಹೊರಗಡೆ ಬರುತ್ತೆ. ಅದ್ರ ಜೊತೆ ಬ್ಲಡ್ ಅಂಡ್ ಮ್ಯೂಕಸ್ ಕೂಡ ಹೊರಗಡೆ ಬರೋದ್ರಿಂದ ಅದು 5 ಡೇಸ್ ತನಕ ಬ್ಲೀಡ್ ಆಗುತ್ತೆ. ಮ್ಯೂಕಸ್ ಅಂದರೆ ಈಗ ನೆಗಡಿ ಆದಾಗ ಇರ್ಬೋದು, ಆ್ಯಂಡ್ ದೆನ್ ಹೊಟ್ಟೆ ಒಳಗಡೆ ಕೂಡ ಮ್ಯೂಕಸ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಟ್ಯಾನ್ಪಾನ್ ಅನ್ನ ಯೂಸ್ ಮಾಡ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಾದರೆ ಪ್ಯಾಡನ್ನು ಯೂಸ್ ಮಾಡ್ತಾರೆ. ಅವೆರಡು ಕೂಡ ತುಂಬಾ ಹಾರ್ಮ್ಫುಲ್ ಆಗಿದೆ ನೇಚರ್ಗೆ. ಅದಕ್ಕೋಸ್ಕರನೇ ನಾವು ಇತ್ತೀಚೆಗೆ ಬಂದಂತಹ ಮೆನ್ಸ್ಟ್ರುವಲ್ ಕಪ್ನ ಯೂಸ್ ಮಾಡ್ಬೋದು ಆ್ಯಂಡ್ ಕ್ಲಾತ್ ಪ್ಯಾಡ್ಗಳನ್ನು ಯೂಸ್ ಮಾಡ್ಬೋದು. ಅದು ರೀಯೂಸಬಲ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ನೇಚರ್ ಎಷ್ಟು ಕನೆಕ್ಟ್ ಆಗಿದೆ ಹುಡುಗಿರ ಜೊತೆ ಅಂತ ನಾವು ನೋಡಿದ್ರೆ, ಹುಡುಗಿರ ಮೆನ್ಸ್ಟ್ರುವಲ್ ಸೈಕಲ್ಲು ಮತ್ತೆ ಮೂನ್ ಸೈಕಲ್ಲು ಎರಡು ಕೂಡ ಮ್ಯಾಚ್ ಆಗುತ್ತೆ. ಹುಡುಗಿಯರು ಯಾವಾಗ್ಲೂ ಅಮಾವಾಸ್ಯೆ ಟೈಮಲ್ಲೇನೆ ಜಾಸ್ತಿ ಪೀರಿಯಡ್ಸ್ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ನ ಕೊಡೋದಾದ್ರೆ, ಮೆನ್ಸ್ಟ್ರುವಲ್ ಅನ್ನೋ ಒಂದು ಪದ ಮಿನಿ ಅನ್ನೋ ಗ್ರೀಕ್ ವರ್ಡ್ ಇಂದ ಬಂದಿದೆ. ಮಿನಿ ಅಂತಂದ್ರೆ ಗ್ರೀಕ್ ಭಾಷೆನಲ್ಲಿ ಮೂನ್ ಅಂತ ಅರ್ಥ. ಅಮಾವಾಸ್ಯೆ ಟೈಮಲ್ಲಿ ಪೀರಿಯಡ್ಸ್ ಆಗ್ತಾರೆ. ಅದೇ ತರ ಹುಣ್ಣಿಮೆ ಟೈಮಲ್ಲಿ ಏನಾದರೂ ಇಂಟಿಮೇಟ್ ಆದ್ರೆ ಅದರಿಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮೂನ್ ಸೈಕಲ್ ಮತ್ತೆ ಮೆನ್ಸ್ಟ್ರುವಲ್ ಸೈಕಲ್ ಎರಡು ಕೂಡ ಕಂಪ್ಯಾರಿಟಿವ್ ಇದೆ ಅಂತ ಹಿಂದಿನ ಕಾಲದಿಂದನೇ ಹೇಳ್ಕೊಂಡು ಬರ್ತಿದ್ರು. ಅದೇ ತರ ಇತ್ತೀಚೆಗೆ ಗ್ರೇಸಿಯಾ ಅನ್ನೋ ವೆಬ್ಸೈಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಕಂಡು ಬಂದಿರೋ ವಿಷಯ ಏನಂದ್ರೆ 50% ಆಫ್ ಹೆಣ್ಮಕ್ಳು ಮೂನ್ ಸೈಕಲ್ಗೆ ತಮ್ಮ ಮೆನ್ಸ್ಟ್ರುವಲ್ ಸೈಕಲ್ಸ್ನ ಹೊಂದಿಸ್ಕೊಂಡಿರ್ತಾರೆ ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಎಲ್ಲ ಪ್ರಾಣಿಗಳಿಗೂ ಕೂಡ ಪೀರಿಯಡ್ಸ್ ಆಗಲ್ಲ, ಕೆಲವೊಂದಷ್ಟು ಮ್ಯಾಮಲ್ಸ್ಗಳಿಗೆ ಮಾತ್ರನೇ ಪೀರಿಯಡ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು 1500 ವರ್ಷಗಳ ಹಿಂದೆ ಒಂದು ಹುಡುಗಿನಲ್ಲಿ ಅವಳ ಲೈಫ್ ಟೈಮಲ್ಲಿ ಆವ್ರೇಜ್ ಆಗಿ 50 ಪೀರಿಯಡ್ಸ್ಗಳನ್ನು ಅಟೆಂಡ್ ಮಾಡ್ತಿದ್ಲಂತೆ. ಆದರೆ ಇತ್ತೀಚಿನ ಕಾಲದಲ್ಲಿ 450 ಪೀರಿಯಡ್ಸ್ಗಳನ್ನು ಅಟೆಂಡ್ ಮಾಡ್ತಾರೆ. ಏನಿದು 50ರಿಂದ 450 ಇಷ್ಟೊಂದು ಗ್ಯಾಪ್ ಇದೆಯಾ ಅಂತ ನಾವು ಅನ್ಬೋದು. ಏನಂದ್ರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಜಾಸ್ತಿ ಮೇಲ್ ಡಾಮಿನೇಟೆಡ್ ಸೊಸೈಟಿ ಇದ್ದಿದ್ರಿಂದ ಹೆಣ್ಮಕ್ಳನ್ನ ಜಸ್ಟ್ ಬೇಬಿ ಪ್ರೊಡ್ಯೂಸಿಂಗ್ ಮಿಷನ್ ತರ ಯೂಸ್ ಮಾಡ್ಕೊಂತಿದ್ರು. ಅದಕ್ಕೇನೆ ಆಗಿನ ಕಾಲದಲ್ಲಿ 50 ಪೀರಿಯಡ್ಸ್ ಟೈಮ್ ಅಷ್ಟೇನೆ ಇರ್ತಿತ್ತು ಆವ್ರೇಜ್ ಆಗಿ. ಆದ್ರೆ ಈಗ ವಿಮೆನ್ಸ್ ಎಂಪವರ್ ಆಗಿದ್ದಾರೆ ಆ್ಯಂಡ್ ದೆನ್ ಇವಾಗ ಅವ್ರಿಗೆ ಫ್ರೀಡಮ್ ಕೂಡ ಸಿಕ್ಕಿದೆ. ಅದರಿಂದ ಅವರ ಡಿಸಿಷನ್ ಅವರೇ ತಗೊಳ್ಳೋದ್ರಿಂದ 1 ಅಥವಾ 2 ಮಕ್ಕಳನ್ನ ಮಾಡ್ಕೋತಾರೆ. ಅದರಿಂದ ಅವರ ಪೀರಿಯಡ್ಸ್ ಟೈಮ್ ಆವ್ರೇಜ್ ಆಗಿ 450 ಟೈಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಇದನ್ನ ಒಂದು ಇಂಟರ್ನ್ಯಾಷನಲ್ ಡೇಟಾ ಬೇಸ್ ಇಂದ ಕಲೆಕ್ಟ್ ಮಾಡಿರೋದು. ಏನಂದ್ರೆ ಈಗಲೂ ಕೂಡ ಕೆಲವೊಂದು ಹಳ್ಳಿಗಳ ಕಡೆ ಒಂದು ಹುಡುಗಿ ಅವಳನ್ನ ಒಂದು ನೆಗೆಟಿವ್ ಎನರ್ಜಿ ತರ ಟ್ರೀಟ್ ಮಾಡಿ ಇನ್ನ ಕೂಡ ಹಸು ಕೊಟ್ಟಿಗೆನಲ್ಲಿ ಕೂರಿಸೋದು ಅಥವಾ ಅಡಿಗೆ ಮನೆ ಒಳಗಡೆ ಹೋಗೋದಕ್ಕೆ ಬರ್ದೇ ಇರೋದು ಅಂಡ್ ದೆನ್ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವಳನ್ನ ಇರಿಸೋದು, ಈ ತರ ಎಲ್ಲ ಟ್ರೀಟ್ ಮಾಡ್ತಿದ್ದಾರೆ. ಈವನ್ 2024 ನಲ್ಲೂ ಕೂಡ ಆ ತರ ನಡೀತಾ ಇದೆ. ಆಕ್ಚುಲ್ ಆಗಿ ವೆಬ್ಸೈಟ್ ನಲ್ಲಿ ನಾರ್ತ್ ಸೈಡ್ ಅಂತ ತೋರಿಸುತ್ತೆ. ಆದ್ರೆ ನಾಟ್ ಓನ್ಲಿ ನಾರ್ತ್ ಸೈಡ್, ಸೌತ್ ಝೋನ್ ಅಲ್ಲೂ ಕೂಡ ಅಂದ್ರೆ ಈ ಕೇರಳ, ತಮಿಳುನಾಡು ಈ ಕಡೆ ಕೂಡ ಇನ್ನ ಕೆಲವೊಂದಷ್ಟು ಏರಿಯಾಗಳಲ್ಲಿ ಈ ತರದ ವಿಷಯಗಳು, ನೆಗೆಟಿವ್ ಎನರ್ಜಿ ಅಂತ ಟ್ರೀಟ್ ಮಾಡೋ ವಿಷಯಗಳು ಇನ್ನೂ ಕೂಡ ನಡೀತಾ ಇದೆ. ಆಕ್ಚುಯಲ್ ಆಗಿ ಹೆಣ್ಮಕ್ಳಿಗೆ ಆ ಟೈಮಲ್ಲೇನೆ ಜಾಸ್ತಿ ಪ್ಯಾಂಪರಿಂಗ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಅವಳನ್ನ ನೆಗೆಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ಅಂತ ಟ್ರೀಟ್ ಮಾಡೋದ್ರ ಬದಲು ಅವಳನ್ನ ಅವಳ ಪಾಡಿಗೆ ಬಿಟ್ರೆ ಅದು ಸರಿ ಹೋಗುತ್ತೆ. ದಟ್ಸ್ ಗುಡ್. ನೆಕ್ಸ್ಟ್ ಪಾಯಿಂಟ್ ಬಂದು ವಿಕಾರಿಯಸ್ ಮೆನ್ಸ್ಟ್ರುಯೇಷನ್ ಅಂತ. ಪೀರಿಯಡ್ಸ್ ಆದಾಗ ವೆಜೈನಾ ಇಂದನೇ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗೋದಿಲ್ಲ, ಜೊತೆಗೆ ಐಸ್ ಅಲ್ಲಿ ಆಗಿರ್ಬೋದು ಆ್ಯಂಡ್ ದೆನ್ ನೋಸ್ ಅಲ್ಲಿ ಆಗಿರ್ಬೋದು ಅಲ್ಲೂ ಕೂಡ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದನ್ನ ನಾವು ವಿಕಾರಿಯಸ್ ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ. ಇದೊಂದು ಡಿಸಾರ್ಡರ್ ಅಂತಾನು ಹೇಳ್ಬೋದು. ಈ ತರ ಎಲ್ರಿಗೂ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಂದ್ರೆ, ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಒಂದು 2000-3000 ವರ್ಷಗಳ ಹಿಂದೆ ಒಂದು ಹುಡುಗಿ ತನ್ನ ಫಸ್ಟ್ ಪೀರಿಯಡ್ನ ಅಟೆಂಡ್ ಮಾಡೋದಕ್ಕೆ 16+ ಇಯರ್ಸ್ ಆಗ್ತಾ ಇತ್ತು. ಅಂದ್ರೆ 16 ವರ್ಷ ಮೇಲ್ಪಟ್ಟವರು ತಮ್ಮ ಫಸ್ಟ್ ಪೀರಿಯಡ್ನ ಅಟೆಂಡ್ ಮಾಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ 12 ವರ್ಷಕ್ಕೇನೆ ಕೆಲವೊಂದು
ಸಿಂಗಲ್ ಡಿಜಿಟಲ್ ಆಗಿದ್ದು ಕೂಡ ಇದೆ, ಅಂದರೆ 8, 9 ಆ ಒಂದು ಏಜ್ ಗ್ಯಾಪಲ್ಲೂ ಕೂಡ ಆಗಿರೋದು ಇದೆ. ಆವ್ರೇಜ್ ಆಗಿ 16+ ಇಯರ್ಸಿಂದ 12 ವರ್ಷಕ್ಕೆ ಈ ಒಂದು ಫಸ್ಟ್ ಪೀರಿಯಡ್ ಇಳ್ದಿದೆ. ಯಾಕೆ ಈ ಥರ ಅಂತ ನೋಡಿದ್ರೆ, ನಾವು ತಗೊಳ್ಳೋಂಥ ಫುಡ್ ಆಗಿರ್ಬೋದು, ಆ್ಯಂಡ್ ದೆನ್ ಸ್ಟ್ರೆಸ್ ಜೀವನ ಆಗಿರ್ಬೋದು, ಫುಡ್ ಪ್ರಾಕ್ಟೀಸ್ ಆಗಿರ್ಬೋದು, ಪ್ರೋಟೀನ್ ಕನ್ಸಂಪ್ಷನ್ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದ ಈ ಥರ ಆಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ, ಒಂದು ಕೋಳಿ ಬೇಗ ಬೆಳೀಲಿ ಅಂತ ಹೇಳಿ ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ನ ಕೊಡ್ತಾರೆ. ಅದೇ ಕೋಳಿನ ನಾವು ಚಿಕನ್ ಮಾಡಿಕೊಂಡು ತಿಂದಾಗ ಅದರಿಂದ ನಮ್ಮ ಆರ್ಗನ್ಸ್ಗಳು ಕೂಡ ಬೇಗ ಗ್ರೋ ಆಗುತ್ತೆ, ಆ್ಯಂಡ್ ದೆನ್ ಹಾರ್ಮೋನ್ಸ್ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಫಸ್ಟ್ ಪೀರಿಯಡ್ ನ ಅಟೆಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಒಂದು ಹುಡುಗಿಗೆ ಹಾಕೋ ಸ್ಟ್ರೆಸ್ ಇಂದ ಕೂಡ ಅವಳು ಬೇಗ ಪೀರಿಯಡ್ಸ್ ಆಗ್ತಾಳೆ ಅಂತ ಹೇಳ್ಬೋದು. ಇವಾಗಿನ ಪೇರೆಂಟ್ಸು ನೀನು ಈ ಥರ ಇರಬಾರ್ದು, ಈ ಥರ ಇರಬೇಕು, ಜಾಸ್ತಿ ಮೆಚೂರ್ಡ್ ಆಗಿರೋ ಥರ ಬಿಹೇವ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟು ಆ್ಯಂಡ್ ದೆನ್ ಜಾಸ್ತಿ ಓದಬೇಕು ಅಂತ ಹೇಳ್ಕೊಟ್ಟು ಅದ್ರ ಜೊತೆಗೆ ಸ್ಟ್ರೆಸ್ ಕೂಡ ತುಂಬಿಟ್ಟು ಈಗ ಜಾಸ್ತಿ ಬೇಗನೆ ಅವರ ಫಸ್ಟ್ ಪೀರಿಯಡ್ನ ಅಟೆಂಡ್ ಮಾಡೋ ಥರ ಆಗಿದೆ. ಇದರಿಂದ ಮಗು ಥರನೇ ಬಿಟ್ಟರೆ ಒಳ್ಳೇದು. ಅವಳಿಗೆ ಈ ಥರನೇ ಇರಬೇಕು, ಈ ಥರನೇ ನಡ್ಕೋಬೇಕು, ಈ ಥರನೇ ಬಿಹೇವ್ ಮಾಡಬೇಕು ಅಂತ ಹೇಳ್ತಾ ಅವ್ರಿಗೆ ಸ್ಟ್ರೆಸ್ ಕೊಡೋದನ್ನ ಬಿಟ್ಟು ಅವಳನ್ನ ಮಗು ಥರನೇ ಬಿಟ್ಟರೆ ಈ ಥರ ಅರ್ಲಿ ಏಜಲ್ಲಿನೇ ಅವಳ ಫಸ್ಟ್ ಪ್ಯೂಬರ್ಟಿನ ಅಟೆಂಡ್ ಮಾಡೋದನ್ನ ತಪ್ಪಿಸ್ಬೋದು ಅಂತ ಹೇಳ್ಬೋದು. ನಾನು ವಿಡಿಯೋದ ಫಸ್ಟ್ ಎಲ್ಲ ಹೇಳಿದೆ, 11th ಪಾಯಿಂಟ್ ಆಗಿ ನಾನು ಹುಡುಗಿರನ್ನ ಯಾಕೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಬಿಡಲ್ಲ, ನಿಷೇಧಿಸ್ತಾರೆ ಅನ್ನೋ ವಿಷಯದನ್ನ ಹೇಳ್ತೀನಿ ಅಂತ. ಅದು ಆಕ್ಚುಲ್ ಆಗಿ ಮೊದಲು ನಂಬಿಕೆ ಆಗಿತ್ತು, ಆದರೆ ಬರ್ತಾ ಅದು ಮೂಢನಂಬಿಕೆ ಆಯಿತು. ಆ ಥರದ ನಂಬಿಕೆಗಳು ಬರೀ ಹಿಂದೂಗಳಲ್ಲಿ ಮಾತ್ರ ಅಲ್ಲದೆ ಜೂಡಾಯಿಸಮ್ ಮತ್ತೆ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲೂ ಕೂಡ ಇರ್ತಿತ್ತು. ಆದರೆ ಅವರು ಅಪ್ಡೇಟ್ ಆಗ್ತಾ ಈ ಕಾಲಕ್ಕೆ ಅದು ಸರಿ ಹೋಗಲ್ಲ ಅಂತ ಹೇಳಿ ಆ ನಂಬಿಕೆಗಳನ್ನ ಹಾಗೇನೆ ಬಿಟ್ರು. ಆದರೆ ನಮ್ಮ ದೇಶದಲ್ಲಿ ಆ ಮೂಢನಂಬಿಕೆಯನ್ನ ಇನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಇದ್ದಂಥ ನಂಬಿಕೆ ಏನು ಅಂತ ನೋಡೋದಾದ್ರೆ, ಈಗ ನಮ್ಮ ಮನೆ ದೇವ್ರುಗಳಾಗಿರ್ಬೋದು, ಆ್ಯಂಡ್ ದೆನ್ ಎಲ್ಲ ದೇವ್ರುಗಳು ಮತ್ತೆ ದೇವಸ್ಥಾನಗಳು ಇರ್ತಿದ್ದು ಕಾಡಿನ ಒಳಗೆ ಅಥವಾ ಹಿಲ್ ಸ್ಟೇಷನ್ ಆ ಥರ. ಈಗ ನಾವು ಎಕ್ಸಾಂಪಲ್ ಆಗಿ ತಿರುಪತಿ, ಶಬರಿಮಲೆ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಹಾಗೆಯೇ ಬೆಳಗಿರಂಗನ್ ಬೆಟ್ಟ, ಮಹದೇಶ್ವರ ಬೆಟ್ಟ ಈ ಥರ ಎಲ್ಲ ತಗೋಬಹುದು. ಆ ಎಲ್ಲ ದೇವಸ್ಥಾನಗಳು ಇರ್ತಿದ್ದು ಮತ್ತೆ ನಮ್ಮ ಮನೆ ದೇವರುಗಳೆಲ್ಲ ವಾಸ ಮಾಡ್ತಿದ್ದು ಈ ತರ ಹಿಲ್ ಸ್ಟೇಷನ್ಸ್ಗಳಲ್ಲಿ ಅಥವಾ ಕಾಡಿನಲ್ಲಿ. ಹಾಗೆಯೇ ಒಂದು ಹುಡುಗಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ಬೇಕಾದ್ರೆ, ಅದನ್ನು ಕೂಡ ಪೀರಿಯಡ್ಸ್ ಟೈಮಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳಿಗೆ ಬ್ಲಡ್ ಫ್ಲೋಯಿಂಗ್ ಆಗ್ತಾ ಇರುತ್ತೆ. ಆ ಬ್ಲಡ್ ಫ್ಲೋ ಸ್ಮೆಲ್ ನ ಆನಿಮಲ್ಸ್ಗಳು ಈಸಿಯಾಗಿ ಸೆನ್ಸ್ ಮಾಡುತ್ತೆ. ಎಲ್ಲರಿಗೂ ಗೊತ್ತಿದೆ ಆನಿಮಲ್ಸ್ ನ ಸ್ಮೆಲ್ ಸೆನ್ಸ್ ಪವರ್ ಎಷ್ಟು ಚೆನ್ನಾಗಿದೆ ಅಂತ. ಅದೇ ತರ ಕಾಡು ಪ್ರಾಣಿಗಳೆಲ್ಲ ಸ್ಮೆಲ್ ನ ಸೆನ್ಸ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಂತಹ, ಅಂದ್ರೆ ದಾಳಿ ಮಾಡ್ತಿದ್ದಂತಹ ಚಾನ್ಸಸ್ಗಳು ಹೆಚ್ಚಾಗಿದ್ರಿಂದ ದೇವಸ್ಥಾನಗಳಿಗೆ ಹೋಗೋರೆಲ್ಲ ಆ ಹುಡುಗಿ ಪ್ರೊಟೆಕ್ಷನ್ಗೆ ನಿಂತ್ಕೋತಾ ಇದ್ರು. ಇದರಿಂದ ಅವರು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಆ ಹುಡುಗಿ ಪ್ರೊಟೆಕ್ಷನ್ ಮೇಲೆ ಗಮನ ಇರ್ತಿದ್ರಿಂದ ಆಗಿನ ಕಾಲದಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ರು. ನೀವು ಪೀರಿಯಡ್ಸ್ ಟೈಮಲ್ಲಿ ದೇವಸ್ಥಾನಗಳಿಗೆ ಬರಬಾರ್ದು ಅಂತ ಹೇಳ್ತಿದ್ರು. ಇದು ಹಿಂದಿನ ಕಾಲದಲ್ಲಿ ಇದ್ದಂತಹ ನಂಬಿಕೆ. ಆದ್ರೆ ಇತ್ತೀಚೆಗಂತೂ ಆ ನಂಬಿಕೆ ತುಂಬಾನೇ ಮೂಢನಂಬಿಕೆಯಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಸೇಫ್ ಆಗಿರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಮಾಡಿದಂತಹ ರೆಸ್ಟ್ರಿಕ್ಷನ್ ಏನೇ ಬರ್ತಾ ನೆಗೆಟಿವ್ ಎನರ್ಜಿ ಅಂತ ಟ್ರೀಟ್ ಮಾಡಿಕೊಂಡು ಮೂಢನಂಬಿಕೆ ಆಗೋ ತರ ಕನ್ವರ್ಟ್ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಆಗಿನ ಕಾಲದಲ್ಲಿ ಕಾಡ್ ಜನಗಳಿದ್ರಲ್ಲ, ಟ್ರೈಬಲ್ಸ್ಗಳಿದ್ರಲ್ಲ, ಅವರೆಲ್ಲ ಒಂದು ಹುಡುಗಿ ಪೀರಿಯಡ್ಸ್ ಆದ್ರೆ ಅವಳಿಗೆ ಸಪ್ರೇಟ್ ಮನೆ ಮಾಡಿ ಅಲ್ಲಿ ಅವಳನ್ನ ಇರಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ರಾಜ ಅರಮನೆ ಕಟ್ಟಿರೋದಾಗಿರ್ಬೋದು, ಹಾಗೇನೆ ರಾಜ್ಯದಲ್ಲಿರುವಂತಹ ಜನಗಳು ತಮ್ಮ ಮನೆಗಳಲ್ಲಿ ವಾಸಿಸ್ತಾ ಇದ್ರು. ಅವ್ರಿಗೇನು ಕಾಡು ಪ್ರಾಣಿಗಳಿಂದ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಆದ್ರೆ ಟ್ರೈಬ್ಸ್ಗಳು ಕಾಡು ಒಳಗಡೆನೆ ಇರ್ತಿದ್ರಿಂದ ಅವ್ರಿಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇತ್ತು ಕಾಡು ಪ್ರಾಣಿಗಳು. ಅದಕ್ಕೋಸ್ಕರನೇ ಅವರು ಊರಿಂದ ಆಚೆ ಒಂದು ಮನೆಯನ್ನ ಕಟ್ಟಿ ಅಲ್ಲಿ ಅವಳನ್ನ ಇರಿಸ್ತಾ ಇದ್ರು ಪೀರಿಯಡ್ಸ್ ಆದಂತಹ ಒಂದು ಹುಡುಗಿನ. ಹಾಗಂತ ಅವಳನ್ನ ಸಪ್ರೇಟ್ ಆಗಿ ಇಡ್ತಿದ್ದು ಅವಳನ್ನ ಮಾತ್ರ ಅಟ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತಾನೂ ಅಲ್ಲ. ಆ ಪ್ರಾಣಿಗಳೇನಾದ್ರೂ ಅಟ್ಯಾಕ್ ಮಾಡ್ಬಿಟ್ರೆ ಅನ್ನೋ ಒಂದು ಮುಂದಾಲೋಚನೆಯಿಂದ ಆ ಮನೆ ಸುತ್ತ ಬೆಂಕಿ ಹಾಕಿಸ್ತಾ ಇದ್ರು. ಜೊತೆಗೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು 4-5 ಜನ ಗಾರ್ಡ್ಸ್ಗಳನ್ನ ಕೂಡ ಬಿಡ್ತಾ ಇದ್ರು, ಅಂದ್ರೆ ಬಾಡಿ ಗಾರ್ಡ್ ತರ ಬಿಡ್ತಾ ಇದ್ರು. ಈ ರೀತಿ ಅವಳಿಗೆ ಪ್ರೊಟೆಕ್ಷನ್ ನ ಕೊಡ್ತಾ ಇದ್ರು. ಅದೇನೆ ಬರ್ತಾ ಮೂಢನಂಬಿಕೆಯಾಗಿ ಇವಾಗ ಅವಳನ್ನ ಹೊಲ್ಸ್ ಅಂತ ಕರೆಯೋದೇನು, ಅವಳನ್ನ ನೆಗೆಟಿವ್ ಎನರ್ಜಿ ಅಂತ ಕರೆಯೋದೇನು, ಏನೇನೋ ಕಥೆಗಳನ್ನ ಕಟ್ತಾರೆ ಆ ಟೈಮಲ್ಲಿ ಅವಳನ್ನ. ಆದ್ರೆ ಆಸ್ ಎ ಹುಡುಗಿಯಾಗಿ ಇದು ನಮಗೆ ತುಂಬಾನೇ ಹರ್ಟ್ ಆಗುತ್ತೆ. ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.